ರೂಪಾಯಿ ಪ್ರೋತ್ಸಾಹಧನ ಏನು ಕೊಡ್ತಾ ಇದ್ರು ಅದು ಸಾಕಷ್ಟು ತಿಂಗಳಿಂದ ಬಾಕಿ ಉಳ್ಕೊಂಡಿದೆ. ರೈತರಿಗೆ ಆ ಪ್ರೋತ್ಸಾಹ ದಿನ ಸಕಾಲಕ್ಕೆ ತಲುಪ್ತಾ ಇಲ್ಲ. ಅದ್ರ ಬಗ್ಗೆ ಏನಾದರೂ ಮನವಿ ಕೊಡುವಂಥ ಪ್ರಯತ್ನ ಮಾಡ್ತೀರಾ? ಬೇರೆ ರಾಜ್ಯಗಳಿಗೆ ಹೋಲಿಸ್ಕೊಂಡ್ರೆ ನಮ್ಮ ರಾಜ್ಯದ ಹಾಲಿನ ದರ, ನಂದಿನಿ ದರ ತುಂಬ ತೀರಾ ಕಡಿಮೆ ಇದೆ. ಸಂದರ್ಭದಲ್ಲಿ ಒಂದು ಮನವಿ ಮಾಡೋದು ಏನಂತ ಹೇಳಿದ್ರೆ, ಅದು ₹1 ಆಗಲಿ ₹2 ಆಗಲಿ ನಂದಿನಿ ಉತ್ಪನ್ನಗಳ ಮೇಲೆ ಬೆಲೆ ಜಾಸ್ತಿ ಮಾಡಿದಾಗ ಆದರೆ ನೇರವಾಗಿ ಅದು ರೈತರಿಗೆ ಸಿಗುತ್ತೆ ಹೊರತು ಇಲ್ಲ ಒಕ್ಕೂಟಕ್ಕಾಗಲಿ ಇಲ್ಲ ಸರ್ಕಾರಕ್ಕಾಗಲಿ ಅದರಿಂದ ಯಾವುದೇ ಲಾಭ ಇಲ್ಲ. ಇವತ್ತು ಸುಧಾ ನಾವು ₹34 ಕೊಡ್ತಾ ಇದ್ದೀವಿ. ಇಡೀ ಕರ್ನಾಟಕದಲ್ಲಿ ಹೈಯೆಸ್ಟ್ ರೈಟ್ ಕೊಡ್ತಾ ಇದ್ದೀವಿ. ಹಾಗಾಗಿ ಈಗ ಆಲ್ರೆಡಿ ನಮ್ಮದು ₹22 ಕೋಟಿ ಲಾಸಲ್ಲಿದೆ. ₹22 ಕೋಟಿ ಲಾಸಲ್ಲಿದೆ. ಅದ್ರ ಬಿಡುಗಡೆಗೂ ಸಹ ಮನವಿ ಮಾಡ್ತೀವಿ. ಮತ್ತು ಹಾಲಿನ ದರ ಜಾಸ್ತಿ ಮಾಡಲಿಕ್ಕೂ ಸುಧಾ ಮನವಿ ಮಾಡ್ತೀವಿ. ಮೈಮುಲ್ಗೆ ನೂತನ ಸಾರಥಿಯಾಗಿ ನಿನ್ನೆಯಷ್ಟೇ ಚೆಲುವರಾಜು ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ನಾನು ಈ ಸಂಬಂಧ ಅವ್ರನ್ನ ಮಾತಾಡಿಸ್ತೀನಿ. ಸರ್, ಮೊದಲಿಗೆ ಅಭಿನಂದನೆಗಳು. ಸರ್, ಒಂದು ಎಲೆಕ್ಷನ್ ನಡೆಯುತ್ತೆ ಅನ್ನುವಂತಹ ಒಂದು ವಾತಾವರಣ ಇತ್ತು. ಇದಕ್ಕಿದ್ದಾಗೆ ಅವಿರೋಧವಾಗಿ ಆಯ್ಕೆ ಆದ್ರಿ. ಇದ್ರ ಹಿಂದಿಂದು ಏನಾದರೂ ರಾಜಕಾರಣ ನಡೆದಿದೆಯಾ, ಹೇಗೆ ಸರ್? ಆ ಥರ ರಾಜಕಾರಣ ಅಂತೇನಿಲ್ಲ. ನಮ್ಮ ಎಲ್ಲ ಡೈರೆಕ್ಟರ್ಗಳು ಒಮ್ಮತದಿಂದ ಒಂದು ಒಕ್ಕೂಟದ ಹಿತದೃಷ್ಟಿಯನ್ನು ಇಟ್ಕೊಂಡು ಎಲ್ಲ ವಿರೋಧ ಆಯ್ಕೆ ಮಾಡಲಿಕ್ಕೆ ಎಲ್ಲ ಡೈರೆಕ್ಟರ್ಗಳು ಸಹಕಾರ ಮಾಡಲಾಗಿ ಒಂದು ಚುನಾವಣೆ ನಡೆದೇನೆ ಅವಿರೋಧವಾಗಿ ಆಯ್ಕೆ ಆಯಿತು ಸರ್. ಮತ್ತು ಅಧಿಕಾರ ಹಂಚಿಕೆ ಸೂತ್ರವೂ ಕೂಡ ನಡೆದಿದೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ನಮ್ಮ ವರಿಷ್ಠರು ತೀರ್ಮಾನ ಮಾಡಿದ್ದಾರೆ 50-50 ಅಂತೇಳಿ. ಉಳಿದ ಏನು ಅವಧಿ ಇದೆ ಅದರಲ್ಲಿ 50-50 ಅಂತೇಳಿ ತೀರ್ಮಾನ ಮಾಡಿದ್ದಾರೆ ಸರ್. ಅಂದರೆ ಇನ್ನೊಂದು ಅವಧಿಗೆ ಯಾರಾಗ್ತಾರೆ ಅಂತ? ಇನ್ನೊಂದು ಅವಧಿಗೆ ಹಿರೇಗೌಡರಿಗೆ ಹೇಳಿದ್ದಾರೆ, ನೋಡೋಣ ಸರ್. ಎಸ್ ಸರ್, ಈಗ ತಾವು ಕೂಡ ಪ್ರಾರಂಭದಲ್ಲಿ ನಿಮ್ಮ ಹಳ್ಳಿಯಲ್ಲಿ ಡೈರಿ ಅಧ್ಯಕ್ಷರಾಗಿದ್ರಿ, ನಂತರ ತಾಲೂಕ್ ಪಂಚಾಯತ್ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದವರು, ಸಾಕಷ್ಟು ಅನುಭವ ಇರುವಂಥವ್ರು. ಮೈಮೂಲ್ನ ಯಾವ ರೀತಿ ಮುನ್ನಡೆಸಬೇಕು ಅಂತ ಏನಾದರೂ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ, ಹೇಗೆ ಸರ್? ಇವತ್ತು ಮೈಸೂರು ಜಿಲ್ಲಾ ಹಾಲು ಒಕ್ಕೂಟ ಕರ್ನಾಟಕದಲ್ಲಿ ಒಂದು 3ನೇ ಸ್ಥಾನದಲ್ಲಿದೆ ಈಗ ಆಲ್ರೆಡಿ. ಪ್ರತಿದಿನ 9.5 ಲಕ್ಷ ಲೀಟ್ರು ಕಲೆಕ್ಷನ್ ಆಗ್ತಾ ಇದೆ. ಅದು ಪ್ರತಿದಿನ ಏರಿಕೆ ಆಗ್ತಾನೇ ಇದೆ. ಮುಂದಿನ ದಿನಗಳಲ್ಲಿ ಒಕ್ಕೂಟವು ಸುಧಾ ಅದೇ ರೀತಿ ಬೇರೆ ಬೇರೆ ಒಂದು ಪ್ರಾಜೆಕ್ಟ್ಗಳನ್ನ ಇಂಟ್ರೊಡ್ಯೂಸ್ ಮಾಡಿ ನಂದಿನಿ ಉತ್ಪನ್ನಗಳನ್ನ ಜಾಸ್ತಿ ಮಾಡಿ ಮೈಮೂಲ್ನ ಒಂದು ಏಳಿಗೆಗಾಗಿ ಮತ್ತು ರೈತರ ಹಿತದೃಷ್ಟಿಯಿಂದ ಅವ್ರು ಕೊಡ್ತಕ್ಕಂಥ ಹಾಲಿಗೆ ನಾವು ಒಂದು ನ್ಯಾಯಯುತವಾದಂಥ ಬೆಲೆ ಸಿಗಬೇಕು ಅನ್ನೋದು ನಮ್ಮ ಪ್ರತಿನಿತ್ಯದ ಹೋರಾಟ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಒಕ್ಕೂಟದಲ್ಲಿ ಇರ್ತಕ್ಕಂಥ ಖರ್ಚು ವೆಚ್ಚಗಳನ್ನ ಆದಷ್ಟು ಕಡಿಮೆ ಮಾಡಿ ರೈತರಿಗೆ ಅನುಕೂಲ ಆಗ್ತಕ್ಕಂತಹ ಯೋಜನೆಗಳನ್ನ ರೂಪಿಸುವಂಥ ಒಂದು ಕೆಲಸವನ್ನು ನಾವು ಮಾಡಬೇಕಾಗಿದೆ ಸರ್. ಅಂದರೆ ತಮ್ಮ ಅವಧಿಯಲ್ಲಿ ರೈತರು ಮತ್ತು ಹೈನುಗಾರರು ಒಂದು ಸಿಹಿ ಸುದ್ದಿ ನಿರೀಕ್ಷೆ ಮಾಡ್ಬೋದಾ? ಅಂದರೆ ಹಾಲಿನ ಬೆಲೆ ಹೆಚ್ಚಳ ಮಾಡುವಂಥದ್ದು ಇರ್ಬೋದು, ಮತ್ತೊಂದೇನಾದರೂ ಯೋಜನೆಗಳನ್ನು ತರುವಂಥದ್ದನ್ನ? ಇವತ್ತೇನಾಗಿದೆ ಅಂತ ಹೇಳಿದ್ರೆ, ಇಡೀ ಇಂಡಿಯಾದಲ್ಲಿ ನಂದಿನಿ ಬ್ರ್ಯಾಂಡ್ನ ಹಾಲು ಏನಿದೆ, ಬೇರೆ ರಾಜ್ಯಗಳಿಗೆ ಹೋಲಿಸ್ಕೊಂಡ್ರೆ ನಮ್ಮ ರಾಜ್ಯದ ಹಾಲಿನ ದರ, ನಂದಿನಿ ದರ ತುಂಬ ತೀರಾ ಕಡಿಮೆ ಇದೆ. ಈಗ ಗುಜರಾತ್ನ ಅಮೂಲ್ ಇರ್ಬೋದು, ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಒಕ್ಕೂಟ ಅಲ್ಲೇನಿದೆ ಅಲ್ಲಿ ಸಿಗ್ತಕ್ಕಂಥ ಹಾಲಿನ ದರ ಇರ್ಬೋದು, ಕೇರಳದಲ್ಲಿರ್ತಕ್ಕಂಥ ಮಿಲ್ಮಾ ಅಲ್ಲಿನ ಹಾಲಿನ ದರ ಇರ್ಬೋದು, ಆಂಧ್ರ ಪ್ರದೇಶದ ಹಾಲಿನ ದರ ಇರ್ಬೋದು. ಈಗ ಕೆಲವು ರಾಜ್ಯಗಳಲ್ಲಿ, ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ರಾಜ್ಯಗಳಲ್ಲಿ ಹಾಲಿನ ದರ ಜಾಸ್ತಿ ಇದೆ. ಬಟ್ ನಮ್ಮ ನಂದಿನಿದು ರೇಟು ತುಂಬ ಕಡಿಮೆ ಇದೆ. ಸುಮಾರು 10ರಿಂದ 15 ರೂಪಾಯಿ ಅಂತರ ಇದೆ. ಹಾಗಾಗಿ ನಾನು ಹೇಳೋದೇನಂತ ಹೇಳಿದ್ರೆ, ನಂದಿನಿ ದರವನ್ನು ರೇಟನ್ನು ಎಷ್ಟು ನಾವು ರೇಟ್ ಜಾಸ್ತಿ ಮಾಡ್ತೀವೋ ಅದರಿಂದ ರೈತರಿಗೆ ಅನುಕೂಲ ಆಗುತ್ತೆ. ಈ ನಂದಿನಿ ಹಾಲಿನ ದರ ಜಾಸ್ತಿ ಮಾಡಬೇಕು ಅಂತ ಹೇಳಿದ್ರೆ ಅದು ಸರ್ಕಾರನೇ ಮಾಡಬೇಕು. ನಮ್ಮ ಒಕ್ಕೂಟಗಳಿಗೆ ಅಧಿಕಾರ ಇಲ್ಲ. ಸರ್ಕಾರದ ಅನುಮತಿಯೊಂದಿಗೆ ಹಾಗೂ KMF ಕರ್ನಾಟಕ ಮಿಲ್ಕ್ ಫೆಡರೇಷನ್ ಏನಿದೆ ಅವರು ಆ ರೇಟ್ನ ಜಾಸ್ತಿ ಮಾಡಬೇಕಾದಂಥದ್ದು. ಕೆಲವರು ಈ ರಾಜಕೀಯವನ್ನು ಈ ವಿಚಾರದಲ್ಲಿ ರಾಜಕೀಯವನ್ನು ಬೆರೆಸಿ ಕೊನೆಯಲ್ಲಿ ರೇಟ್ ಜಾಸ್ತಿ ಮಾಡಿದಂಥ ಸಂದರ್ಭದಲ್ಲಿ ಗ್ರಾಹಕರಿಗೆ ಹೊರೆ ಆಗ್ತಾ ಇದೆ, ಜನಕ್ಕೆ ಬರೆ ಮಾಡ್ತಾ ಇದ್ದಾರೆ, ಇವರೆಲ್ಲ ರೇಟ್ ಜಾಸ್ತಿ ಮಾಡ್ತಾ ಇದ್ದಾರೆ ಅಂತ ನಮ್ಮ ವಿರೋಧ ಪಕ್ಷಗಳು ಹೇಳ್ಕೊಂಡು ಬಂದು. ಆದರೆ ಅವ್ರಿಗೆ ಈ ಸಂದರ್ಭದಲ್ಲಿ ಒಂದು ಮನವಿ ಮಾಡೋದು ಏನಂತ ಹೇಳಿದ್ರೆ, ಅದು ₹1 ಆಗಲಿ ₹2 ಆಗಲಿ ನಂದಿನಿ ಉತ್ಪನ್ನಗಳ ಮೇಲೆ ಬೆಲೆ ಜಾಸ್ತಿ ಮಾಡಿದಾಗ ಆದರೆ ನೇರವಾಗಿ ಅದು ರೈತರಿಗೆ ಸಿಗುತ್ತೆ ಹೊರತು ಇಲ್ಲ ಒಕ್ಕೂಟಕ್ಕಾಗಲಿ ಇಲ್ಲ ಸರ್ಕಾರಕ್ಕಾಗಲಿ ಅದರಿಂದ ಯಾವುದೇ ಲಾಭ ಇಲ್ಲ. ಇದರಿಂದ ಲಾಭ ಆಗ್ತಕ್ಕಂಥದ್ದು ನೇರವಾಗಿ ರೈತರಿಗೆ ಲಾಭ ಆಗುತ್ತೆ. ಹಂಗಾಗಿ ಪಕ್ಷಾತೀತವಾಗಿ ಎಲ್ಲರೂ
ನಂದಿನಿ ಹಾಲಿನ ದರ ಜಾಸ್ತಿ ಆಗಲಿಕ್ಕೆ ಎಲ್ಲರೂ ಸಹಕರಿಸಬೇಕು ಅಂತ ಈ ಸಂದರ್ಭದಲ್ಲಿ ಮನವಿ ಮಾಡ್ತೀನಿ. ಸರ್, ಈಗ ತಾವು ಒಕ್ಕೂಟದ ಎಲ್ಲ ಒಕ್ಕೂಟದ ಅಧ್ಯಕ್ಷರುಗಳು ಸೇರಿ ಈಗ ₹5 ಪ್ರೋತ್ಸಾಹಧನ ಏನು ಕೊಡ್ತಾ ಇದ್ರು ಅದು ಸಾಕಷ್ಟು ತಿಂಗಳಿಂದ ಬಾಕಿ ಉಳ್ಕೊಂಡಿದೆ. ರೈತರಿಗೆ ಆ ಪ್ರೋತ್ಸಾಹ ದಿನ ಸಕಾಲಕ್ಕೆ ತಲುಪ್ತಾ ಇಲ್ಲ. ಅದ್ರ ಬಗ್ಗೆ ಏನಾದರೂ ಮನವಿ ಕೊಡುವಂಥ ಪ್ರಯತ್ನ ಮಾಡ್ತೀರಾ? ನಮ್ಮೆಲ್ಲ ಡೈರೆಕ್ಟರ್ಗಳು ಅದ್ರ ವಿಚಾರವಾಗಿ CM ಸಾಹೇಬ್ರ ಜೊತೆ ಮಾತಾಡಿ ಅದರದ್ದು ನೇರವಾಗಿ ಏನು ₹5 ಇದೆ ಎಲ್ಲರೂ ಅಧ್ಯಕ್ಷರುಗಳಿಲ್ಲ KMFಗೆ ಗಮನಕ್ಕೆ ತಗೊಬಂದು ಎಲ್ಲ 16 ಒಕ್ಕೂಟದ ಅಧ್ಯಕ್ಷರುಗಳು ಸುಧಾ KMF ಮುಖಾಂತರನೇ CM ಸಾಹೇಬ್ರನ್ನ ಮೀಟ್ ಮಾಡಿ ಅದ್ರ ಬಿಡುಗಡೆಗೂ ಸಹ ಮನವಿ ಮಾಡ್ತೀವಿ. ಮತ್ತು ಹಾಲಿನ ದರ ಜಾಸ್ತಿ ಮಾಡಲಿಕ್ಕೂ ಸುಧಾ ಮನವಿ ಮಾಡ್ತೀವಿ. ಅಂದರೆ ಮಾರಾಟ ಮಾಡ್ತಕ್ಕಂಥ ಹಾಲಿನ ದರವನ್ನು ಇವತ್ತು ಸುಧಾ ನಾವು ₹34 ಕೊಡ್ತಾ ಇದ್ದೀವಿ. ಇಡೀ ಕರ್ನಾಟಕದಲ್ಲಿ ಹೈಯೆಸ್ಟ್ ರೈಟ್ ಕೊಡ್ತಾ ಇದ್ದೀವಿ. ಹಾಗಾಗಿ ಈಗ ಆಲ್ರೆಡಿ ನಮ್ಮದು ₹22 ಕೋಟಿ ಲಾಸಲ್ಲಿದೆ. ಹಾಗಾಗಿ ಯಾಕೆಂದರೆ ಬೇರೆ ಒಕ್ಕೂಟಗಳಲ್ಲಿ ₹30 ಇದೆ ರೈತರು ಕೊಡ್ತಕ್ಕಂಥದ್ದು. ಚಾಮರಾಜನಗರದಲ್ಲಿ ₹29 ಕೊಡ್ತಾ ಇದ್ದಾರೆ, ಮಂಡ್ಯದಲ್ಲಿ ₹32 ಕೊಡ್ತಾ ಇದ್ದಾರೆ. ಹಿಂಗೆಲ್ಲ ಒಕ್ಕೂಟಗಳಲ್ಲೂ ಸುಧಾ ಖರ್ಚು ವೆಚ್ಚಗಳಿಗೆಲ್ಲ ನೋಡ್ಕೊಂಡು ಅವ್ರು ಬೆಲೆ ನಿಗದಿ ಮಾಡಿದ್ದಾರೆ. ಆದರೆ ನಮ್ಮ ಒಕ್ಕೂಟದಲ್ಲಿ ನಾವು ಈಗ ₹34.50 ಈಗಾಗಲೇ ರೈತರು ಕೊಡ್ತಾ ಇದ್ದೀವಿ. ಹಾಗಾಗಿ ಒಂದು ₹22 ಕೋಟಿ ಲಾಸಲ್ಲಿದೆ. ಅದನ್ನು ಸರಿದೂಗಿಸ್ಬೇಕು ಅಂತ ಹೇಳಿದ್ರೆ ನಾವು ಹಾಲಿನ ದರ ಕಡಿಮೆ ಮಾಡಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ನಂದಿನಿ ಮಾರಾಟ ಮಾಡ್ತಕ್ಕಂಥ ದರ ಜಾಸ್ತಿ ಆದರೆ ಅದಕ್ಕೆ ಸರಿದೂಗುತ್ತಂಥದ್ದಾಗುತ್ತೆ. ಅಲ್ಲ, ಈಗ ತಾವು ಸಾರಥ್ಯ ವಹಿಸ್ಕೊಂಡಿದ್ದೀರಿ, ಸವಾಲಿದೆ ಭಾಳ. ನೀವೇ ಹೇಳಿದಾಗೆ ಲಾಸಲ್ಲಿದೆ. ಈ ಲಾಸನ್ನು ಸರಿದೂಗಿಸ್ಲಿಕ್ಕೆ ನೀವು ನಿಮ್ಮ ನಂದಿನಿ ಪ್ರಾಡಕ್ಟ್ಗಳನ್ನ ಹೆಚ್ಚು ಸೇಲ್ ಮಾಡುವಂಥದ್ದು ಬೇರೆ ದಾರಿಯನ್ನು ಕಂಡುಕೊಳ್ತೀರೋ ಅಥವಾ ನೀವು ಬೆಲೆ ಕಡಿಮೆ ಮಾಡೋ ದಾರಿ ಹಿಡಿತೀರೋ? ನಮ್ಮ ಮೂಲ ಉದ್ದೇಶ ಮಾರ್ಕೆಟಿಂಗಲ್ಲಿ ನಾವು ಇವತ್ತು ಮೈಸೂರು ಭಾಳ ದೊಡ್ಡ ಮಾರ್ಕೆಟು. ನಂದಿನಿ ಹಾಲನ್ನ ಮಾರಾಟ ಮಾಡ್ತೀವಿ, ಮೊಸರು ಮಾರಾಟ ಮಾಡ್ತೀವಿ, ಅದೇ ನಮಗೆ ಭಾಳ ಪ್ರಮುಖವಾದಂಥ ವಿಚಾರ ಅಲ್ಲ. ನಂದಿನಿಯ ಉತ್ಪನ್ನಗಳೇನಿದ್ದಾವೆ ಅದು ಪ್ರತಿ ಎಲ್ಲ ಕಡೆನೂ ಮೈಸೂರಿನಲ್ಲಿ ಇರ್ತಕ್ಕಂಥ ಇಡೀ ಸಿಟಿ ಇರ್ಬೋದು, ತಾಲೂಕು ಹೆಡ್ ಕ್ವಾರ್ಟರ್ಗಳಲ್ಲಿರ್ಬೋದು, ಮಾರ್ಕೆಟಿಂಗ್ನ ನಾವು ಭಾಳ ಸ್ಟ್ರಾಂಗಾಗಿ ಹೋಗಬೇಕು ಅನ್ನೋದು ನಮ್ಮ ಗುರಿ ಇದೆ. ಸ್ಟ್ರಾಂಗಾಗಿ ಹೋಗ್ತೀವಿ. ಮತ್ತು ಹೊಸ ಯೋಜನೆಗಳನ್ನು ಈಗ ನಾವು ಆಲ್ರೆಡಿ ಈಗ ಒಂದು ₹120 ಕೋಟಿ UST ಪ್ಲಾಂಟನ್ನು ಪ್ರಾರಂಭ ಮಾಡಿದ್ದೀವಿ. ಆದರೆ ಅದನ್ನು ಮಾಡಿದ್ರೆ ಇನ್ನೂ ಒಂದಷ್ಟು ರೈತರಿಗೂ ಅನುಕೂಲ ಆಗುತ್ತೆ. ಅದರಿಂದ ತಿಂಗಳಿಗೆ 1-2 ಲಕ್ಷ ಲೀಟ್ರ್ ಹಾಲು ಅದರಲ್ಲೂ ಕೂಡ ಖಾಲಿ ಆಗ್ತಕ್ಕಂಥದ್ದು. ಹಾಗಾಗಿ ರೈತರಿಗೆ ಅನುಕೂಲ ಆಗ್ತಕ್ಕಂಥ ಯೋಜನೆಗಳನ್ನ ನಾವು ಮಾಡಬೇಕು ಅನ್ನೋ ಗುರಿ ಇಟ್ಕೊಂಡಿದ್ದೀವಿ. ಈಗ ಸಾಕಷ್ಟು ಉತ್ಸಾಹಿ ಯುವಕರು ಹೈನುಗಾರಿಕೆ ಮಾಡಬೇಕು ಅಂತ ಮುಂದೆ ಬರ್ತಾ ಇದ್ದಾರೆ. ಅವ್ರಿಗೆ ಮೈಮೂಲ್ ವತಿಯಿಂದ ಸೂಕ್ತ ತರಬೇತಿ ಕೊಡಿಸುವಂಥದ್ದು, ಕಾಲಕ್ಕೆ ಅವ್ರಿಗೆ ಪ್ರೋತ್ಸಾಹ ಕೊಡುವಂಥ ಕೆಲಸ ನಿಮ್ಮ ಅವಧಿಯಲ್ಲಿ ಆಗುತ್ತಾ? ಖಂಡಿತವಾಗ್ಲೂ ಈಗ ನಾವು ಹೈನುಗಾರಿಕೆ ಒಂದು ಇಂಡಸ್ಟ್ರಿಯಲ್ ಆಗಿ ಬೆಳಿಬೇಕು, ಅದು ಒಂದು ಉದ್ಯಮವಾಗಬೇಕು. ಈಗೇನಾಗಿದೆ ಅಂತ ಹೇಳಿದ್ರೆ ನಮ್ಮ ಮೈನಸ್ ಪಾಯಿಂಟ್ ಎಲ್ಲಿ ಅಂತ ಹೇಳಿದ್ರೆ ಅದು ಯಾಕೆ ನಮ್ಮ ಕರ್ನಾಟಕದಲ್ಲಿ ಹೈನುಗಾರಿಕೆ ಉದ್ಯಮವಾಗಿ ಬೆಳೆದಿಲ್ಲ ಅಂತ ಹೇಳಿದ್ರೆ ಮೂಲ ರೈತರಿಗೆ ಸಿಗ್ತಿರ್ತಕ್ಕಂಥ ಹಾಲಿನ ದರ ಇಡೀ ಇಂಡಿಯಾದಲ್ಲೇ ನಮ್ಮ ಕರ್ನಾಟಕದಲ್ಲೇ ತೀರಾ ಕಡಿಮೆ. ಅದು ಗುಜರಾತಲ್ಲಿ ರೈತರಿಗೆ ₹50-55 ಸಿಗ್ತಾ ಇದೆ. ಹಾಗಾಗಿ ಆ ಭಾಗದಲ್ಲೆಲ್ಲ ಏನಾಗ್ತಾಯಿದೆ, ಒಂದು ಹೈನುಗಾರಿಕೆ ಇಂಡಸ್ಟ್ರಿಯಲ್ ಆಗಿ ಹೋಗ್ತಾ ಇದೆ. ಬಟ್ ನಮ್ಮಲ್ಲಿ ಏನಾಗ್ತಾಯಿದೆ ಅಂತ ಹೇಳಿದ್ರೆ ಈ ಸರ್ಕಾರಗಳ ಕೆಲವು ಗೊಂದಲಗಳಿಂದಾಗಿ ನಂದಿನಿ ಬೆಲೆಯನ್ನು ಜಾಸ್ತಿ ಮಾಡಲಿಕ್ಕೆ ಸಾಧ್ಯ ಆಗದೆ ಇರೋದ್ರಿಂದನೇ ಹೈನುಗಾರಿಕೆಯಲ್ಲಿ ಒಂದು ಉದ್ಯಮವಾಗಿ ಬೆಳೀಲಿಕ್ಕೆ ಕಾರಣ ಆಗ್ತಾ ಇಲ್ಲ. ಹಾಗಾಗಿ ಅದು ಮುಂದಿನ ದಿನಗಳಲ್ಲಿ ಅದಕ್ಕೇನು ಯಾವ ರೀತಿ ವ್ಯವಸ್ಥೆಗಳಾಗಬೇಕು, ಅದ್ರ ಬಗ್ಗೆ ಏನು ಹೋರಾಟ ಮಾಡಬೇಕು, ಏನು ಸರ್ಕಾರದ ಗಮನ ಕೊಡಬೇಕು, ಅದನ್ನೆಲ್ಲ ನಿರ್ದೇಶಕರ ಜೊತೆ ಚರ್ಚೆ ಮಾಡಿ ಆ ಒಂದು ಕೆಲಸ ಆಗುವಂಥ ಕೆಲಸವನ್ನು ಮಾಡ್ತೀವಿ. ಸರ್, ಈಗ ಮುಖ್ಯವಾಗಿ ಏನು ಅಂತ ಹೇಳಿದ್ರೆ ಮೈಮೂಲ್ ಅಧ್ಯಕ್ಷ ಸ್ಥಾನಕ್ಕೆ ಬೇರೆ ಸ್ಪರ್ಧಿಗಳು ಇದ್ದರು, ಆಕಾಂಕ್ಷಿಗಳಿದ್ದರು. ಸಿದ್ದರಾಮಯ್ಯವರು ತಮ್ಮನ್ನೇ ಒಂದು ಆಯ್ಕೆ ಮಾಡಲಿಕ್ಕೆ ಏನಾದರೂ ಏನು ಪರ್ಟಿಕ್ಯುಲರ್ ಕಾರಣ ಇದೆಯಾ ಅಥವಾ ಅದ್ರ ಮೇಲೆ ಪ್ರೀತಿ ಜಾಸ್ತಿನ ಅವ್ರಿಗೆ? ಇದರಲ್ಲಿ ಒಂದು ಇಂಥ ದೊಡ್ಡ ಸಂಸ್ಥೆಯಲ್ಲಿ ಇದರ ಜವಾಬ್ದಾರಿ ಕೊಡಬೇಕು ಅನ್ನೋದಾದರೆ ಪ್ರೀತಿ ಇನ್ನೊಂದು ಅದು ಯಾವುದೂ ವರ್ಕೌಟ್ ಆಗಲ್ಲ. ಅವ್ರು ನಮ್ಮ ಮೇಲೆ ನಂಬಿಕೆ ಇಟ್ಟಿದ್ದಾರೆ, ವಿಶ್ವಾಸವನ್ನು ಇಟ್ಟು ಈ ಒಂದು ಜವಾಬ್ದಾರಿಯನ್ನು ನನಗೆ ನೀಡಿದ್ದಾರೆ. ಅವರ ವಿಶ್ವಾಸಕ್ಕೆ ನಾವು ಯಾವುದೇ ರೀತಿ ಧಕ್ಕೆ ಬರದೇ ಇರೋ ರೀತಿ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಎಸ್, ಇದಿಷ್ಟು ಮೈಮೂಲ್ನ ನೂತನ ಅಧ್ಯಕ್ಷರಾಗಿರುವಂತಹ ಚೆಲುವರಾಜು ಅವರ ಮಾತಾಗಿತ್ತು. ಅಂದರೆ ನಾನೊಂದಷ್ಟು ಯೋಜನೆಗಳನ್ನು ಇಟ್ಕೊಂಡಿದ್ದೀನಿ, ಮೈಮೂಲನ್ನು ಲಾಭಕ್ಕೆ ತರುವಂತಹ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡ್ತೀನಿ ಮತ್ತು ಎಲ್ಲ ಒಕ್ಕೂಟಗಳನ್ನು ಒಟ್ಟಿಗೆ ಸೇರಿಸಿ KMFಗೆ ಸರ್ಕಾರಕ್ಕೆ ಮನವಿ ಸಲ್ಲಿಸಿ ಹಾಲಿನ ದರವನ್ನು ಹೆಚ್ಚಳ ಮಾಡಿ ಆ ಹೆಚ್ಚಳ ಆದಂತಹ ದರವನ್ನು ರೈತರಿಗೆ ತಲುಪಿಸುವಂತಹ ಕೆಲಸವನ್ನು ನಾನು ಮಾಡ್ತೀನಿ ಅನ್ನುವಂತಹ ವಿಶ್ವಾಸವನ್ನು ಅವರು ವ್ಯಕ್ತಪಡಿಸಿದ್ರು. ಕ್ಯಾಮ್ರಾ ಪರ್ಸನ್ ಸತೀಶ್ ಜೊತೆ ಕೆಂಡಗಣ್ಣ GB ಸರ್ಗೂರು, ಇಂಡಿಯನ್ TV, ಮೈಸೂರು.